ನಮಸ್ತೆ, ಎಲ್ಲ ಹೆಂಗಿದ್ರಿ? ನಾನು ನಿಮ್ಮ ಸಾನ್ವಿತ ಪೂಜಾರಿ. ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಪರ್ಸ್ನಲ್ ವ್ಲಾಗ್ ಮಾಡು ಅಂತೇಳಿ ಹೊರಟಿದ್ದೆ ಇವತ್ತು. ಎಂತಂದರೆ ಇವತ್ತು ಮಾವಿನಕಟ್ಟೆಗೆ ಹೊರಟಿದ್ದೆ, ರಂಗ ಪೂಜೆ ಇತ್ತು. ಸೊ ಗೆಟ್ ರೆಡಿ ವಿತ್ ಮೀ ಅಂತೇಳಿ ಒಂದು ವಿಡಿಯೋ ಮಾಡು ಅಂತೇಳಿ ಫಸ್ಟ್ ಟೈಮ್ ಅನ್ನಿಸ್ತಾ ಇತ್ತು. ಸೊ ಮಾಡುವಲ್ಲ, ಬನ್ನಿ. ಈ ಸೀರೆ ಉಡು ಅಂತ ಅಂದ್ಕೊಂಡಿದ್ದೆ, ಫ್ಯಾನ್ಸಿ ಸ್ಯಾರಿ, ನನ್ನ ಫೇವ್ರೆಟ್ ಸ್ಯಾರಿ ಅಂತಲೂ ಹೇಳಲಿಕ್ಕಿದ್ದು. ಉಟ್ಕೊಂಡು ಬತ್ತೆ ಸ್ಯಾರಿ ವೇರ್ ಮಾಡಿ ಆಯಿತು. ಈಗ ಅದಕ್ಕೆ ಕಿವಿದು ಅದಕ್ಕೆಂತ ಸೆಟ್ಟು ಸುಮಾರು ದಿನದ ಮೇಲೆ ಚಂದ ಮಾಡಿ ರೆಡಿಯಪ್ಪ ಅಂತ ಅನಿಸ್ತಿತ್ತು. ರೆಡಿಯಪ್ಪ ಆ್ಯಕ್ಚುಲಿ ಟೈಮ್ ಇಲ್ಲ ನಂಗೆ, 10 ನಿಮಿಷ ಇಪ್ಪದು ಒಯ್ಕು. ಈಗ 4:15 ಹಾಗೆ ದೇವಸ್ಥಾನದಲ್ಲಿ ಇರ್ಕ ಪಟ ಪಟ ರೆಡಿಯಪ್ಪ ಅಲ್ಲ ಕಂಬ. ಆ್ಯಕ್ಚುಲಿ ಇದು ನಂದಲ್ಲ, ನನ್ನ ತಂಗಿದು, ಬಟ್ ವೇರ್ ಮಾಡುವ. ಚಂದತ್ತ ಸರ ಅಂತ ಹಾಕೋದಿಲ್ಲ ಬೇರೆ, ನಾರ್ಮಲಿ ನಿಮಗೆಲ್ಲ ಗೊತ್ತು. ನನ್ನ ವೀಡಿಯೋ ಕಾಂಬರಿಗೆ ರೆಗ್ಯುಲರ್ ಸರ ಇದೇ ಇರೋದು ಜಾಸ್ತಿ. ಹೇರ್ ಸ್ಟೈಲ್ ಮಾಡ್ಕೊಂಡು ತಲೆ ಕಟ್ಕೊಂಡು ಎಲ್ಲ ಹಾಕೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲೇ ಇರಲಿ ಈಗ ಸದ್ಯಕ್ಕೆ, ಕಡೆ ಬೇರೆ ಹಾಕರ್ಸೆ. ತಲೆ ಕೂದಲು ಒಣಿಲಿಲ್ಲ, ಇಟ್ಸ್ ಓಕೆ. ಮುಖಕ್ಕೆ ಎಂತಾರು ಹಚ್ಕಣ್ಕಲ್ಲ, ಈಗ ಮುಖಕ್ಕೆ ಎಂತಾರು ಹಚ್ಚುವ. ಆ್ಯಕ್ಚುಲಿ ದಿನ ಎಂತ ಹಚ್ಚೋದಿಲ್ಲ, ಮನ್ಸಾದಗಳಿಗೆ ಫೋನ್ಸ್ ಕ್ರೀಮ್ ಎಂತಾರು ಹಚ್ಚೋದಷ್ಟೇ. ಇದು ಸ್ವಲ್ಪ ಮನ್ಸಾಯ್ತು ರೆಡಿಯಪ್ಪ ಅಂತೇಳಿ ಇದಕ್ಕೆ ಹಚ್ಕೊತಾ ಇದ್ದೆ. ಎಲ್ಲರೂ ನಂಗೆ ಕೇಳ್ತಾ ಇರ್ತರು, ಮನೆಯವರೆಲ್ಲ ಒಂಚೂರು ಚಂದ ಮಾಡಿ ರೆಡಿ ಹಾಕತ್ಲೆ ನಿಮಗೆ ದಿನ ಅಂತೇಳಿ. ಸೊ ಕಮ್ಮ ದಿನ ಎಂತ ರೆಡಿ ಹಾಕೋದಲ್ಲ, ಅಪರೂಪಕ್ಕೆ ಚಂದ ರೆಡಿಯಾರೆ ಅದೊಂಥರ ಚಂದ. ಪೆನ್ಸಿಲ್ ಹಾಕಂಬ ಕಮ್ಮ. ನಮ್ಮ ಮನೆಗೆಲ್ಲ ಸಣ್ಣ ಕಿಪ್ಪತಿ ಸಮ ಮಾಡಿ ಐಬ್ರು ಬರೀಲಿಲ್ಲ, ಹಾಗೆ ಐಬ್ರೂನೇ ಇಲ್ಲ. ಓಕೆ ಸಾಕು, ಜಾಸ್ತಿ ಚೂರು ಕಣ್ಣಿಗೆ ಕಾಡಿಗೆ. ಆಯ್ತು, ಇಷ್ಟೇ. ಫಸ್ಟ್ ಟೈಮ್ ಒಂದು ಲಿಪ್ಸ್ಟಿಕ್ ಖಾಲಿ ಮಾಡಿದೆ ಅಂದರೆ ಇದೇ ಸೈ. ಮೊದಲೆಲ್ಲ ಲಿಪ್ಸ್ಟಿಕ್ ತಗೊಂಡು ಹಾಳು ಮಾಡೋದು ಹಾಕಿದೆ. ಸಾಕು. ಹೆಚ್ಚಿನರೆಲ್ಲ ಅನ್ಕೊಂಡಿದ್ದು ನಾನು ಇಲ್ಲಿ ಕುಂಕುಮನೇ ಡೈಲಿ ಹಾಕೋದಂತೇಳಿ. ಕುಂಕುಮ ಹಾಕೊಂಡ್ರೆ ಸ್ವಲ್ಪ ಹೊತ್ತಿರುತ್ತಷ್ಟೇ, ಬಟ್ ನಂಗೆ ಆ ಕುಂಕುಮದ್ದು ವೈಬ್ ಕೊಡೋದು ಇದೆ ಲಿಪ್ಸ್ಟಿಕ್. ಸೊ ದಿನ ಹಾಕೋದು ನಾನು ಅದೇ ಲಿಪ್ಸ್ಟಿಕ್. ಒಂದೇ ಒಂದು ಉಳ್ಕೊಂಡಿತ್ತು ಮೇನ್ ಸ್ಟಿಕ್ಕರ್, ಕೊಯ್ಯಾಗಿ ಅಂಟ್ಕೊಂತಿತ್ತು ಅಪ್ಲೇಟಲ್ಲಿ. ಓಕೆ ರೆಡಿ. ತಲೆ ಒಂಚೂರು ಸಮ ಮಾಡಿ ಕಟ್ಕೊಂಡ್ರೆ ಆಲ್ಮೋಸ್ಟ್ ರೆಡಿ ಆದಂಗೆ. ಈ ಫ್ಯಾನ್ ನಮ್ದು ಎಮರ್ಜೆನ್ಸಿ ಹೇರ್ ಡ್ರೈಯರ್. ಸುಮಾರು ಸಲ ಹಾಳಾಯ್ತೈತೆ ಫ್ಯಾನು, ಬಟ್ ರಿಪೇರಿ ಮಾಡಿ ಹಾಗೆ ಇಟ್ಕೊಂಡಿತ್ತು. ಯಾಕಂದ್ರೆ ತಲೆ ಒಣಸೋಕ್ಕೆ ಹೇರ್ ಡ್ರೈಯರ್ ಇದೆ ನಮ್ಗೆ ಬೇಕು.
ಎಲ್ಲ ಹಾಕೊಂಡದ್ದು ಒಂಚೂರು ಪೌಡ್ರ್ ಹಾಕೊಂಬಲ್ಲ ಚಂದ ಕಾಣಿಸುತ್ತೆ ಅನ್ಸುತ್ತೆ. ಹೆಂಗೆ ಕಾಣಿಸ್ತಿದ್ದೆ? ಫುಲ್ ಲುಕ್ ಕಣಕ. ಆಯ್ತು, ರೆಡಿ. ದೇವಸ್ಥಾನಕ್ಕೆ ಹೋಗಲ್ಲ, ಬನ್ನಿ ದೇವಸ್ಥಾನಕ್ಕೆ ಹಾಕೋತೆ. ರಂಗ ಪೂಜೆಗೆ ಸಿಂಗಾರ ಹೂವಿನ ಕೊನೆ ತಗೊಂಡು, ಸೊ ಸಿಂಗಾರ ಹೂವಿನ ಕೊನೆ ತಗೊಂಡಿದ್ದೆ. ಇವ್ರ ಮನೆಯಿಂದ ಒಪ್ಪದು ಲೇಟ್ ಆಗಿತ್ತು, ಸೊ ದೇವಸ್ಥಾನಕ್ಕೆ ಸೀದಾ ಬಂದರು. ಬನ್ನಿ ದೇವಸ್ಥಾನದ ಒಳಗೆ ಹೋಪ. ನಾವೊಂದು 5-6 ವರ್ಷ ಇಪ್ಪತ್ತು ಈ ಗಂಟಿನೆಲ್ಲ ಹಾರಾರಿ ಹೊಡು ಹಂಗಿದ್ದಿತ್ತು. ಬಟ್ ಈಗ ಹಾರು ಹೊಡು ಕಲ್ತಿಲ್ಲ, ಇಷ್ಟು ದೊಡ್ಡರರು ಅಷ್ಟೇ ಹತ್ರಕ್ಕೆ ಮಾಡಿ ಇಟ್ಟಿರು.